ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಜಂಟಿ ಸಂಘಟನೆ ನಡೆಸಿದ್ರು, ಪ್ರತಿಭಟನೆ ನಡೆಸಿದ್ರು, ಎಲ್ಲ ನಡೀತಾ ಇದೆ. ಬಟ್ ಈ ಅವರ ಕೂಗು ನಮ್ಮ ಸರ್ಕಾರಕ್ಕೆ ತಲುಪಿದೆಯೋ ಇಲ್ವೋ ಇನ್ನೂ ಗೊತ್ತಾಗ್ತಾ ಇಲ್ಲ. ಇನ್ನು ಯಾರಾದರೂ ಇನ್ನೂ ಸ್ಯಾಲ್ರಿ ಬಂದೇ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಬಿಟ್ಟಿದ್ದೀವಿ ಅಂತ ಕೂಡ ಕೇಳಿ ಬರ್ತಾ ಇದೆ. ಬಟ್ ಇನ್ನು ಖಚಿತವಾಗಿ ಮಾಹಿತಿ ಇಲ್ಲ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಅಂಗನವಾಡಿ ವರ್ಕರ್ಸ್ಗಳೇ ಆಗಿರೋದ್ರಿಂದ, ಮೇಡಮ್ ಇನ್ನೂ ಸ್ಯಾಲ್ರಿನೇ ಹಾಕಿಲ್ಲ, ಅಷ್ಟು ತಿಂಗಳಿಂದ ಹಾಕಿಲ್ಲ, ಇಷ್ಟು ತಿಂಗಳಿಂದ ಹಾಕಿಲ್ಲ ಅಂತ ಕಮೆಂಟ್ಸ್ ಬರ್ತಾನೆ ಇರುತ್ತೆ ನನಗಂತೂ. ಸೊ ಹೀಗಾಗಿ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದೇನಪ್ಪ ಅಂದರೆ ಅಂಗನವಾಡಿಯಲ್ಲಿರೋ ಫುಡ್ ಚೇಂಜಸ್ ಬಗ್ಗೆ, ಮತ್ತೆ ಅಂಗನವಾಡಿ ಜಾಬ್ ಬಿಟ್ಟಿದ್ದಾರೆ. ಇನ್ನು ಮತ್ತೆ ಹೊಸದಾಗಿ 4 ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ. ಮೊನ್ನೆ ಗದಗ ಆ ಕಡೆ ಎಲ್ಲ ಬಿಟ್ಟಿದ್ರು, ಮತ್ತೆ ಹೊಸದಾಗಿ 4 ಜಿಲ್ಲೆಗೆ ಬಿಟ್ಟಿದ್ದಾರೆ. ಅದು ಯಾವುದು ಅಂತಲೂ ನೋಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಓಡಿಸ್ಕೊಂಡು ನೋಡೋದಾಗಲಿ ಸ್ಕಿಪ್ ಮಾಡೋದಾಗಲಿ ಮಾಡಬೇಡಿ. ಮಾಹಿತಿ ಕಂಪ್ಲೀಟ್ ನಿಮಗೆ ಅರ್ಥ ಆಗೋದಿಲ್ಲ. ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಿಡಿಯೋನ ನೋಡಿ ಫ್ರೆಂಡ್ಸ್. ನಿಮಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್, ಸರಿನಾ. ಆ್ಯಂಡ್ ಇನ್ನೊಂದು ಅಂಗನವಾಡಿ ಅಪ್ಡೇಟ್ಸ್ ಬಗ್ಗೆ ಬರೋದಾದರೆ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು, ಸುಮಾರು ಹಿಂದೆಯಿಂದನೇ ಆರ್ಗ್ಯಾನಿಕ್ ಬೆಲ್ಲನೇ ಎಲ್ಲ ಅಂಗನವಾಡಿಗಳಲ್ಲಿ ಕೊಡ್ತಾಯಿದ್ರು. ಸೊ ಅದನ್ನು ನೋಡಿ ಏನಿದು ಕಲರ್ ಅದೆಲ್ಲ ಚೆಕ್ ಮಾಡಿಬಿಟ್ಟು ಯಾವ ಬೆಲ್ಲ ಏನಂತ ಸ್ವಲ್ಪ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು ಆರ್ಗ್ಯಾನಿಕ್ ಬೆಲ್ಲ ಕೊಡ್ತಾಯಿದ್ರು. ಇನ್ನು ಮುಂದೆ ಆರ್ಗ್ಯಾನಿಕ್ ಬೆಲ್ಲ ಬರೋದಿಲ್ಲ, ಅಂಗನವಾಡಿಗೆ ಗಟ್ಟಿ ಬೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಪರಿಶೀಲನೆ ಮಾಡಿಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಆರ್ಗ್ಯಾನಿಕ್ ಬೆಲ್ಲ ಸ್ಟಾಪ್ ಆಗುತ್ತೆ, ಎಲ್ಲರಿಗೂ ಗಟ್ಟಿ ಬೆಲ್ಲನೇ ಇನ್ನು ಮುಂದೆ ಅಂಗನವಾಡಿಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೂ ಕೆಲವೊಂದು ಫುಡ್ ಚೇಂಜಸ್ ಬಗ್ಗೆನೂ ನಡೀತಾ ಇದೆ ಪ್ರೋಸೆಸ್ಸು. ಇನ್ನೂ ಏನೇನು ಡೆವಲಪ್ ಆಲ್ಮೋಸ್ಟ್ ಅಂಗನವಾಡಿಯಲ್ಲಿ ಒಂದು ಪರಿಶುದ್ಧವಾಗಿ ಡೆವಲಪ್ ಆಗಬೇಕು, ಆರೋಗ್ಯಕರವಾಗಿ ಮಕ್ಕಳಿಗೆ ಎಲ್ಲ ಥರ ಆರೋಗ್ಯಕರವಾಗಿ ಫುಡ್ ಸಿಗಬೇಕು ಅನ್ನೋದೇ ನಮ್ಮ ಸರ್ಕಾರದ ಒಂದು ಉದ್ದೇಶ ಆಗಿರುತ್ತೆ ಫ್ರೆಂಡ್ಸ್. ಸೊ ಹೀಗಾಗಿ ಪ್ರೋಸೆಸ್ ನಡೀತಾ ಇದೆ, ಇನ್ನೂ ಏನು ಎತ್ತಂತ ಹೇಳಿಲ್ಲ. ಈಗ ಸದ್ಯಕ್ಕೆ ಹೇಳಿರೋದು ಇಷ್ಟು ದಿವಸ ಕೊಡ್ತಾ ಇರೋದು ಆರ್ಗ್ಯಾನಿಕ್ ಬೆಲ್ಲ, ಇನ್ನು ಮುಂದೆ ಗಟ್ಟಿ ಬೆಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದು ಯಾವಾಗಿಂದ ಅಂದರೆ ನೆಕ್ಸ್ಟ್ ಮಂತ್ ಅಕ್ಟೋಬರಿಂದ ಎಲ್ಲ ಅಂಗನವಾಡಿಗಳಿಗೆ ಆರ್ಗ್ಯಾನಿಕ್ ಬೆಲ್ಲ ಇನ್ನು ಮುಂದೆ ಸ್ಟಾಪ್ ಆಗುತ್ತೆ, ಗಟ್ಟಿ ಬೆಲ್ಲ ತಲುಪುತ್ತೆ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್, ಸರಿನಾ. ಆ್ಯಂಡ್ ಅಂಗನವಾಡಿ ವರ್ಕರ್ಸ್ಗಳಿಗೆ ಆಲ್ಮೋಸ್ಟ್ 3-4 ಮಂತ್ಸಿಂದ ಸ್ಯಾಲ್ರಿನೇ ಬಂದಿರಲಿಲ್ಲ. ಆದಷ್ಟು ಬೇಗ ಹಾಕ್ತೀವಿ, ನಾವು ದೃಢವಾಗಿ ಕ್ರಮ ತಗೊಂಡಿದ್ದೀವಿ ಅಂತ ಕೂಡ ನಮ್ಮ ಸರ್ಕಾರ ಹೇಳಿತ್ತು. ಸೊ ಹೀಗಾಗಿ ಇನ್ನೂ ಯಾರ್ಯಾರಿಗೆ ಸ್ಯಾಲ್ರಿ ತಲುಪೇ ಇಲ್ಲ ಅಥವಾ ಯಾರಿಗಾದರೂ ಗಣೇಶ ಹಬ್ಬ ಆದಮೇಲೆ ಸ್ಯಾಲ್ರಿ ಬಂದಿದ್ರೆ ಅವರು ಕಮೆಂಟ್ ಮಾಡಿ. ಇನ್ನು ಯಾರಿಗೂ ಬಂದೇ ಇಲ್ಲ ಅಂದರೂ ಅದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಸ್ಯಾಲ್ರಿ ಬಗ್ಗೆನೇ ಒಂದು ಕಂಪ್ಲೀಟ್ ಮಾಹಿತಿನ ನಿಮ್ಗೆ ಕೊಡ್ತೀನಿ ಫ್ರೆಂಡ್ಸ್, ಒಂದು ವಿಡಿಯೋ ಮಾಡಿಬಿಟ್ಟು ನಮ್ಮ ಸರ್ಕಾರದಿಂದ ಏನು ಅಪ್ಡೇಟ್ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಆವಾಗಲೇ ನನಗೆ ಗೊತ್ತಾಗೋದು ನೆಕ್ಸ್ಟ್ ವಿಡಿಯೋ ಮಾಡಬೇಕಾ ಸ್ಯಾಲ್ರಿ ಬಗ್ಗೆ ಬೇಡ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹೆಚ್ಚಳದ ಬಗ್ಗೆನೂ ಮಾತುಕತೆ ನಡೀತಾ ಇದೆ, ಅದ್ರ ಬಗ್ಗೆನೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಹಬ್ಬ ಆಗಿದ ಮೇಲೆ ಯಾರಿಗಾದರೂ ಸ್ಯಾಲ್ರಿ ಬಂದಿದೆಯಾ ಅಥವಾ ಇನ್ನೂ ಬಂದೇ ಇಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸ್ಕೊಡಿ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋದು ಅಂಗನವಾಡಿ ವರ್ಕರ್ಸೇ. ಸೊ ಹೀಗಾಗಿ ಇನ್ನು ಯಾರ್ಯಾರಿಗೆ ಸಂಬಳ ಹಬ್ಬ ಆದಮೇಲೆ ಬಂದಿದೆ ಅಥವಾ ಯಾರಿಗೂ ಬಂದೇ ಇಲ್ಲ ಅನ್ನೋದು ನನಗೆ ಅದೊಂದು ಮಾಹಿತಿ ಬೇಕಾಗಿದೆ ಫ್ರೆಂಡ್ಸ್. ಸೊ ಹೀಗಾಗಿ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಆಯಿತಾ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಟ್ಟಿದ್ದಾರೆ, ಹೊಸದಾಗಿ ಬಿಟ್ಟಿದ್ದಾರೆ ಅಂಗನವಾಡಿ ಜಾಬ್ಸ್ ಅಂತ ಹೇಳಿದ್ನಲ್ವ, ಅಂಗನವಾಡಿ ಜಾಬ್ಗಳನ್ನ ಬಿಡ್ತಾ ಹೋಗ್ತಿದ್ದಾರೆ ಫ್ರೆಂಡ್ಸ್, ಸರಿನಾ. ನೀವು ಯಾರಾದರೂ ಅಂಗನವಾಡಿ ಜಾಬ್ಗೆ ಕಾಯ್ತಾ ಇದ್ದರೆ ದಯವಿಟ್ಟು, ನಾನು ಅವಾಗೇ ಹೇಳಿದ್ದೆ, ನಾನು ಸುಮಾರು ವೀಡಿಯೋಗಳನ್ನೂ ಮಾಡಿದ್ದೀನಿ, ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವೆಬ್ಸೈಟ್ಗೆ ಹೋಗ್ಬಿಟ್ಟು, ಇಲ್ಲಾಂದರೆ ಹತ್ತಿರ ಇರುವ ಇಂಟರ್ನೆಟ್ ಮೂಲಕ ಆದರೂ ನೀವು ಸೈಬರ್ಗಳಿಗೆ ಹೋಗ್ಬಿಟ್ಟು ವಿಚಾರಿಸಿ, ಆಯಿತಾ. ಮೊನ್ನೆನೂ ಗದಗ ಆ ಸೈಡೆಲ್ಲ ಬಿಟ್ಟಿದ್ರು, ಇವಾಗ ಹೊಸದಾಗಿ ಮತ್ತೆ ಬಿಟ್ಟಿದ್ದಾರೆ 4 ಜಿಲ್ಲೆಗಳಿಗೆ. ಅದು ಯಾವ್ದ್ಯಾವ್ದಪ್ಪ ಅಂತಂದರೆ ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ರಾಮನಗರ, ರಾಯಚೂರು, ಸರಿನಾ ಫ್ರೆಂಡ್ಸ್. ಇಷ್ಟು ಜಿಲ್ಲೆಗಳಿಗೆ ಮತ್ತೆ ಇವಾಗ ಅಂಗನವಾಡಿ ಜಾಬ್ಗೆ ವೇಕೆನ್ಸಿ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲಲ್ಲಿ ಜಾಬ್ಗೆ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಸೊ ಹೀಗಾಗಿ ಯಾರ್ಯಾರು ಅಂಗನವಾಡಿ ಜಾಬ್ಗೆ ಈ ಜಿಲ್ಲೆಯಲ್ಲೆಲ್ಲ ಕಾಯ್ತಾ ಇದ್ದೀರಾ, ಸೊ ದಯವಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನೀವು ಹೋಗಿ ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕಿ. ಇದಕ್ಕೆ ಸಹಾಯಕಿಯರ ಹುದ್ದೆ ಆದರೆ 10th ಪಾಸ್ ಆದರೆ ಸಾಕು. ಇನ್ನು ಶಿಕ್ಷಕಿಯರ ಹುದ್ದೆ ಬೇಕು ಅಂದರೆ ನೀವು PUC ಡಿಗ್ರಿ ಎನಿ ಗ್ರ್ಯಾಜುಯೇಟ್ ಆದ್ರೂ ನಡೆಯುತ್ತೆ ಫ್ರೆಂಡ್ಸ್. ಸೊ ಹೀಗಾಗಿ ಜಸ್ಟ್ ಪಾಸ್ ಆದರೆ ಸಾಕು, ಜಾಬ್ನ ನೀವು ಸುಲಭವಾಗಿ ಪಡಿಬೋದು ಅಂತ ನಾನು ಹೇಳ್ತಾ, ನಿಮಗೆ ನಾವು ವಿಚಾರಿಸ್ಕೊಂಡು ನೋಡಿ ಎಲ್ಲೆಲ್ಲಿ ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಖಾಲಿ ಇದೆ ಅಂತ ನೋಡಿಬಿಟ್ಟು ದಯವಿಟ್ಟು ಅಪ್ಲೈ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್. ಮಾಹಿತಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಬಾಯ್.